ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಆರ್ ಪುತ್ರನ್. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಪೇಯ್ನ್ ಆ್ಯಂಡ್ ಪ್ಯಾಲಿಯೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಸೊ ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ ಪೇಯ್ನ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಈ ಕ್ಯಾನ್ಸರ್ ಪೇಯ್ನ್ ಅನ್ನೋದು ನೋಡಿದ್ರೆ ಅಷ್ಟೊಂದು ಕಷ್ಟ ಯಾಕೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ? ಅದಕ್ಕೆ ಆನ್ಸರ್ ಅಂದರೆ, ಈ ಕ್ಯಾನ್ಸರ್ ಪೇಯ್ನ್ ಅನ್ನೋದು ಸಿಂಪಲ್ ಪೇಯ್ನ್ ಥರ ಅಲ್ಲ. ಸೊ ಈ ಪೇಯ್ನ್ ಹಲವಾರು ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ. ಸೊ ಈ ಕ್ಯಾನ್ಸರ್ ಆಸ್ಪತ್ರೆಗೆ ಬರುವಂಥ ಪೇಷಂಟ್ಸ್ಗಳನ್ನು ನೋಡಿದ್ರೆ ಅದರಲ್ಲಿ 60-80% ಪೇಷಂಟ್ಗಳು ಬರೀ ಪೇಯ್ನ್ ಮ್ಯಾನೇಜ್ಮೆಂಟ್ಗೋಸ್ಕರ ಬರ್ತಾರೆ. ಯಾಕೆಂದರೆ ಪೇಯ್ನ್ ಅನ್ನೋದು, ನೋವು ಅನ್ನೋದು ಈ ಕ್ಯಾನ್ಸರ್ ಡಿಸೀಸ್ನ ಒಂದು ಮೇಯ್ನ್ ಸಿಮ್ಟಮ್ ಆಗಿರುತ್ತೆ. ಎಷ್ಟೊಂದು ಜನರಿಗೆ ಪೇಯ್ನೇ ಅದರದ್ದು ಫಸ್ಟ್ ಸಿಮ್ಟಮ್ಗಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇಂಥ ಪೇಷಂಟ್ಗಳಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇರಬೇಕಾದ್ರೆ ಆ ಟ್ರೀಟ್ಮೆಂಟ್ಗಳಿಂದಲೂ ಕೂಡ ನೋವು ಕಾಣಿಸ್ಕೊಳ್ಬೋದು. ಅಂದರೆ ಅವರಿಗೆ ಕೀಮೋಥೆರಪಿ ನಡೀತಾ ಇರುತ್ತೆ, ರೇಡಿಯೋಥೆರಪಿ ನಡೀತಾ ಇರುತ್ತೆ, ಸರ್ಜರಿ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಕೂಡ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಮುಖ್ಯವಾಗಿ ಕ್ಯಾನ್ಸರ್ ಅಂದರೆ ಆ ಟ್ಯೂಮರ್, ಆ ಗೆಡ್ಡೆ, ಅದು ಯಾವ ದೇಹದ ಯಾವ ಅಂಗಾಂಶದ ಮೇಲೆ ಒತ್ತಡ ಬೀರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಅದು ಮೂಳೆ ಮೇಲೆ ಒತ್ತಡ ಬೀರ್ತಾ ಇರ್ಬೋದು, ಅಥವಾ ನರದ ಮೇಲೆ ಒತ್ತಡ ಬೀರ್ತಾ ಇರ್ಬೋದು. ಸೊ ಇದರಿಂದ ಬೇರೆ ಬೇರೆ ಕಾರಣಗಳಿಂದ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಅದು ಆ ಬೋನಿ ಪೇಯ್ನ್ ಅಂತ ಕಾಣಿಸ್ಕೋಬೋದು, ಅಥವಾ ಆ ಟ್ಯೂಮರ್, ಆ ಗೆಡ್ಡೆಯಿಂದಲೇ ನೋವು ಕಾಣಿಸ್ಕೊಳ್ಳುತ್ತೆ. ಅದನ್ನು ನಾವು ಟ್ಯೂಮರ್ ಮಾಸ್ ಪೇಯ್ನ್ ಅಂತ ಅಂತೀವಿ. ಸೊ ಅದರಿಂದ ನೋವು ಕಾಣಿಸ್ಕೊಳ್ಳುತ್ತೆ. ಹಾಗೂ ಆ ನರದ ಮೇಲೆ ಒತ್ತಡ ಬೀರ್ತಾ ಇದ್ದರೆ ಆ ನರದ್ದು ನೋವು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇವೆಲ್ಲ ಸೇರಿ ಒಟ್ಟಿಗೆ ಪೇಷಂಟಿಗೆ ಒಂದು ರೀತಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇಂಥ ಕ್ಯಾನ್ಸರ್ ಪೇಯ್ನ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಯಾವ ರೀತಿ ಮುಂದುವರಿತೀವಿ, ಯಾವ ರೀತಿ ಟ್ರೀಟ್ಮೆಂಟ್ನ ನೀಡ್ತೀವಿ ಅಂತ ನೋಡಬೇಕಾದ್ರೆ, ಮೊದಲನೇದಾಗಿ ಅದರಲ್ಲಿ ಮುಖ್ಯವಾಗಿ ಮೆಡಿಕೇಷನ್ಸ್, ಮಾತ್ರೆಗಳು. ಸೊ ಈ ಕ್ಯಾನ್ಸರ್ ಪೇಯ್ನಲ್ಲಿ ಕೂಡ ನಾವು ಫಸ್ಟ್ ಪೇಷಂಟ್ ಬಂದ ತಕ್ಷಣ ಅವ್ರ ಹತ್ರ ನಿಮಗೆ ಯಾವ ರೀತಿ ಪೇಯ್ನ್ ಇದೆ, ಎಲ್ಲಿ ಕಾಣಿಸ್ಕೊಳ್ತಾ ಇದೆ, ಎಷ್ಟು ಮಟ್ಟಿಗೆ ಕಾಣಿಸ್ಕೊಳ್ತಾ ಇದೆ, ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ತೀವಿ. ಸೊ ಅದನ್ನು ನಾವು ಸ್ಕೇಲಿಂಗ್ ಅಂತ ಮಾಡ್ತೀವಿ. ಸೊ ಆ ಸ್ಕೇಲ್ ಪ್ರಕಾರ, ಅಂದರೆ ಕೆಲವನ್ನ ನಾವು ರುಪಿ ಸ್ಕೇಲ್ ಅಂತ ಅಂತೀವಿ. ಅಂದರೆ ₹1 ನಿಮಗೆ ಎಷ್ಟು ನೋವು ಕಾಣಿಸ್ಕೊಳ್ತಾ ಇದೆ, 25 ಪೈಸೆನಾ, 50 ಪೈಸೆನಾ, 75 ಪೈಸೆನಾ, ಅಥವಾ ಈ 10ರಲ್ಲಿ ಎಷ್ಟು ಭಾಗ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಕೇಳ್ತೀವಿ. ಸೊ ಅದರ ಪ್ರಕಾರ ಏನಾಗಿದೆ ಅಂದರೆ, ಈ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ನಮಗೊಂದು ಪ್ರೋಟೋಕಾಲ್ನ ಕೊಟ್ಟಿದೆ ಆಲ್ರೆಡಿ. ಅದನ್ನು ನಾವು WHO ಪೇಯ್ನ್ ಸ್ಕೇಲ್ ಲ್ಯಾಡರ್ ಅಂತ ಹೇಳ್ತೀವಿ. ಸೊ ಅದರ ಪ್ರಕಾರ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಪೇಯ್ನ್ ಅಂತ ಗ್ರೂಪ್ ಮಾಡ್ತೀವಿ. ಸೊ ಆ ಪೇಷಂಟಿಗೆ ಯಾವ ರೀತಿ ನೋವಿದೆ, ಅವರು ಆ ಮೈಲ್ಡ್ ಕ್ಯಾಟಗರಿಯಲ್ಲಿ ಬರ್ತಾರಾ, ಮಾಡ್ರೇಟ್ ಕ್ಯಾಟಗರಿಯಲ್ಲಿ ಬರ್ತಾರಾ, ಅಥವಾ ಸಿವಿಯರ್ ಕ್ಯಾಟಗರಿಯಲ್ಲಿ ಬರ್ತಾರಾ ಅಂತ ತಿಳಿದ ಮೇಲೆ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ನ ನೀಡ್ತೀವಿ. ಸೊ ಮೊದಲನೇದಾಗಿ ಮೆಡಿಕೇಷನ್ಸ್ ಇರುತ್ತೆ. ಅದು ಯಾವ ರೀತಿ, ಯಾವ ಅಂಗಾಂಶದಿಂದ ನೋವು ಬರ್ತಾ ಇರುತ್ತೆ, ಅದರ ಜೊತೆಯಲ್ಲಿ ಬೇರೆ ಬೇರೆ ಸಿಮ್ಟಮ್ಸ್ ಇದೆಯೋ ಅದನ್ನೆಲ್ಲ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಮೆಡಿಕೇಷನ್ಸಲ್ಲಿ ನೋಡಿದರೆ ಮುಖ್ಯವಾಗಿರೋದಂಥದ್ದು ಓಪಿಯಾಯ್ಡ್ ಮೆಡಿಕೇಷನ್ಸ್. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ವೀಕ್ ಓಪಿಯಾಯ್ಡ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅಥವಾ ನೀವು ದಿನನಿತ್ಯ ಯೂಸ್ ಮಾಡೋ ಕೆಲವು ಮೆಡಿಕೇಷನ್ಸ್ ಲೈಕ್ ಡೋಲೋ ಇರ್ಬೋದು, ಅಥವಾ ಅಲ್ಟ್ರಾಸೆಟ್ ಅನ್ನೋ ಟ್ಯಾಬ್ಲೆಟ್ಸ್ ಕೂಡ ಇರ್ಬೋದು, ಅದರಿಂದ ಸ್ಟಾರ್ಟ್ ಮಾಡ್ತೀವಿ. ಸ್ಲೋಲಿ ನಿಮ್ಮದು ನೋವು ಅದರಲ್ಲೇ ಕಂಟ್ರೋಲ್ ಆದರೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಇಲ್ಲದೆ ಹೋದರೆ ಬೇರೆ ಮೆಡಿಕೇಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಅದನ್ನೇ ನಾನು ಹೇಳಿದಾಗೆ ವೀಕ್ ಓಪಿಯಾಯ್ಡ್ಸ್ ಅನ್ನೋ ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆನೂ ನಿಮಗೆ ತಿಳಿಸ್ತೀವಿ. ಅದರ ಯಾವ ರೀತಿ ತೊಗೋಬೇಕು, ಎಷ್ಟು ತೊಗೋಬೇಕು, ದಿನನಿತ್ಯ ನೀವು ಎಷ್ಟು ಬಳಸಬೇಕು, ಇದ್ರ ಬಗ್ಗೆನೂ ಮಾಹಿತಿನ ನೀಡ್ತೀವಿ. ಸೊ ಇದ್ರ ಪ್ರಕಾರ ನಿಮ್ಮನ್ನು ಫಾಲೋಅಪ್ಗೆ ಕರಿತಾ ಇರ್ತೀವಿ. ಅದಾದಮೇಲೆ ಹೇಗೆ ನಿಮ್ಮ ಪೇಯ್ನ್ ಹೇಗೆ ಬಿಹೇವ್ ಮಾಡ್ತಾ ಇದೆ, ಕಂಟ್ರೋಲಲ್ಲಿ ಬರ್ತಾ ಇದೆಯಾ ಇಲ್ವಾ, ನಿಮ್ಮ ನಿದ್ದೆ ಹೇಗಿದೆ, ನಿದ್ದೆಗೆ ತೊಂದರೆ ಆಗ್ತಿದೆಯಾ ಇಲ್ವಾ, ಇದೆಲ್ಲ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಅದರ ಜೊತೆಗೆ ನೋವು ಕಂಟ್ರೋಲಲ್ಲಿ ಬರ್ತಾ ಇಲ್ಲದೆ ಹೋದರೆ ನಾವು ಅದಕ್ಕೆ ಇನ್ನೂ ಸ್ಟ್ರಾಂಗರ್ ಮೆಡಿಕೇಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಅದನ್ನು ನಾವು ಸ್ಟ್ರಾಂಗ್ ಓಪಿಯಾಯ್ಡ್ಸ್ ಅಂತ ಅಂತೀವಿ. ಸೊ ಈ ಸ್ಟ್ರಾಂಗ್ ಓಪಿಯಾಯ್ಡ್ಸ್
ನಲ್ಲಿ ಅದರದ್ದು ಟರ್ಮ್ ನೋಡಿದರೆ ಸ್ಟ್ರಾಂಗ್ ಓಪಿಯಾಯ್ಡ್ಸ್. ಸೊ ಸ್ಟ್ರಾಂಗ್ ಅಂದರೆ ಅದರದ್ದೇ ಕೆಲವು ಸೈಡ್ ಇಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ಆ ಸೈಡ್ ಇಫೆಕ್ಟ್ಸ್ ಬಗ್ಗೆನೂ ನಿಮಗೆ ತಿಳಿಸ್ತೀವಿ. ಸೊ ಹೀಗೆ ನೋಡ್ತಾ ಮೈಲ್ಡ್, ಮಾಡ್ರೇಟ್, ನೀವು ಸಿವಿಯರ್ ಕ್ಯಾಟಗರಿಗೆ ಬಂದಾಗ ಆ ಸ್ಟ್ರಾಂಗ್ ಓಪಿಯಾಯ್ಡ್ಸ್ನ ಬಳಸ್ತೀವಿ. ಸೊ ಅದಾದಮೇಲೂ ಈಗ ನೋವು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಅಂದಾಗ WHO ಪ್ರೋಟೋಕಾಲ್ ನೋಡಿದ್ರೆ ಸ್ಟೆಪ್ 4 ಅಂತೀವಿ. ಆ ಸ್ಟೆಪ್ 4 ಅನ್ನೋದೇ ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್. ಸೊ ಈ ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್ನಲ್ಲಿ ಏನೆಲ್ಲ ಇದೆ? ಸೊ ಇದರಲ್ಲಿ ಬೇಸಿಕಲಿ ನಾವು ಆ ನೋವು ಯಾವ ದೇಹದಿಂದ ಯಾವ ಭಾಗದಿಂದ ಬರ್ತಾ ಇದೆ ಅದರ ಪ್ರಕಾರ ಅಲ್ಲಿಂದ ಆ ಪೇಯ್ನ್ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡುವ ನರಗಳನ್ನು ನಾವು ಟಾರ್ಗೆಟ್ ಮಾಡ್ತೀವಿ. ಸೊ ಮುಖ್ಯವಾಗಿ ನೀವು ನೋಡಬೇಕಂದ್ರೆ ಅದು ಬರೀ ಆ ಪೇಯ್ನ್ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡೋ ನರಗಳನ್ನು ಮಾತ್ರ ಟಾರ್ಗೆಟ್ ಮಾಡೋದು. ಬೇರೆ ನಮಗೆ ಮೂಮೆಂಟ್ಗೆ ಬೇಕಾಗಿರೋದು ಅಥವಾ ಉಸಿರಾಟಕ್ಕೆ ಅಥವಾ ಹಾರ್ಟ್ ಫಂಕ್ಷನ್ಸ್ಗೆ ಅಥವಾ ಬಾಡಿ ಫಂಕ್ಷನ್ಸ್ಗೆ ಬೇಕಾಗಿರೋ ನರಗಳನ್ನು ಟಾರ್ಗೆಟ್ ಮಾಡೋದಲ್ಲ. ಬರೀ ಆ ಪರ್ಟಿಕ್ಯುಲರ್ ಅಂಗಾಂಶದಿಂದ ಎಲ್ಲಿಂದ ನೋವು ಬರ್ತಾ ಇದೆ ಆ ನರಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡ್ತೀವಿ. ಸೊ ಅದನ್ನು ನಾವು ಹೇಗೆ ಟಾರ್ಗೆಟ್ ಮಾಡ್ತೀವಿ ಅಂತ ನೋಡಬೇಕಾದ್ರೆ ಸಿಂಪಲ್ ಇಂಜೆಕ್ಷನ್ ಪ್ರೊಸೀಜರ್ಸ್, ಇದನ್ನು ನಾವು ಡೇ ಕೇರ್ ಬೇಸಿಸಲ್ಲಿ ಮಾಡ್ತೀವಿ. ಅಂದರೆ ಬೆಳಿಗ್ಗೆ ಪೇಷಂಟ್ ಅಡ್ಮಿಟ್ ಆದರೆ ಪ್ರೊಸೀಜರ್ ಆದಮೇಲೆ ಒಬ್ಸರ್ವೇಷನ್ ಮಾಡಿಕೊಂಡು ಅದೇ ದಿನ ಡಿಸ್ಚಾರ್ಜ್ ಮಾಡುವಾಗೆ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸೊ ಕೆಲವೊಂದು ಪ್ರೊಸೀಜರ್ಸ್ಗಳಿಗೆ ಪೇಷಂಟ್ ಖಾಲಿ ಹೊಟ್ಟೆಯಲ್ಲಿ ಬರಬೇಕಾಗತ್ತೆ. ಸೊ ಈ ರೀತಿ ಇನ್ಸ್ಟ್ರಕ್ಷನ್ಸನ್ನು ನಾವು ಮೊದಲೇ ನಿಮಗೆ ತಿಳಿಸಿರ್ತೀವಿ. ಸೊ ಅದು ಯಾವ ಪ್ರೊಸೀಜರ್ ಅಂತ ನೋಡಬೇಕಾದ್ರೆ ಆ ಯಾವ ದೇಹದ ಯಾವ ಪಾರ್ಟ್ನಿಂದ ನೋವು ಬರ್ತಾ ಇರೋದೆ ಅದು ಇಂಪಾರ್ಟೆಂಟ್. ಸೊ ಅದನ್ನು ನೋಡಿದ್ರೆ ಹೆಡ್ ಆ್ಯಂಡ್ ನೆಕ್ಗೆ ಒಂದು ಪರ್ಟಿಕ್ಯುಲರ್ ಇಂಜೆಕ್ಷನ್ಸ್ ಇರುತ್ತೆ. ಈ ಎದೆ ಭಾಗದಿಂದ ನೋವು ಬರ್ತಾ ಇದ್ದರೆ ಅದಕ್ಕೆ ಒಂದು ಸಪ್ರೇಟ್ ಇಂಜೆಕ್ಷನ್ಸ್ ಇರುತ್ತೆ. ಅದೇ ರೀತಿ ನೋಡ್ತಾ ಹೋದರೆ ಹೊಟ್ಟೆ ಭಾಗದಿಂದ ಬರಬೇಕಾದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಸೂಕ್ತ ಇಂಜೆಕ್ಷನ್ಸ್ ಇರುತ್ತದೆ. ಸೊ ಈ ಇಂಜೆಕ್ಷನ್ಸ್ ಇಸ್ ಇಟ್ ಸೇಫ್? ಸೊ ಎಷ್ಟೊಂದು ಜನ ಕೇಳ್ತಾರೆ, ಸರ್ ಇದರಿಂದ ನಮಗೇನಾದರೂ ತೊಂದರೆ ಆಗ್ಬೋದಾ? ಸೊ ಮೆಡಿಕಲ್ ಫೀಲ್ಡಲ್ಲಿ ನೋಡಿದರೆ ಯಾವುದರಲ್ಲೂ ಸೈಡ್ ಇಫೆಕ್ಟ್ಸ್ ಇಲ್ಲದಿರೋ ಅಂಥ ಯಾವ ಟೆಕ್ನಿಕೂ ಇಲ್ಲ, ಯಾವ ಮಾತ್ರೆನೂ ಇಲ್ಲ. ಸೊ ಡೆಫಿನೆಟ್ಲಿ ಸೈಡ್ ಇಫೆಕ್ಟ್ಸ್ ಇದ್ದೇ ಇರುತ್ತೆ. ಇವೆಲ್ಲ ಯಾವ ಸೈಡ್ ಇಫೆಕ್ಟ್ಸು, ಅದನ್ನು ಹೇಗೆ ನಾವು ಅವಾಯ್ಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ನೋಡ್ತಾ ಬಂದರೆ ಈ ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್ನ ನೋಡಿದ್ರೆ ಇಷ್ಟೊಂದು ವರ್ಷದಿಂದ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಆಗಿವೆ ಈ ಹುದ್ದೆಯಲ್ಲಿ. ಸೊ ಅದಕ್ಕೆ ಯಾಕಂದರೆ ಅಂಥ ಮಿಷಿನರಿ ಈಗ ಬಂದಿದೆ. ಎಕ್ಸಾಂಪಲ್ ಅಲ್ಟ್ರಾಸೌಂಡ್ ಮಿಷಿನ್. ಸೊ ಇವೆಲ್ಲ ಏನಕ್ಕಂದರೆ ನಾವು ಯಾವ ಪಾರ್ಟ್ಗೆ ಹೋಗಿ ಆ ಇಂಜೆಕ್ಷನ್ನ ಕೊಡ್ತೀವಿ ಅಲ್ಲಿ ಹೋಗಿ ಆ ಮದ್ದನ್ನು ಕೊಡಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ಪ್ರಿಸೈಸ್. ಸೊ ಇಟ್ ಈಸ್ ವೆರಿ ಪ್ರಿಸೈಸ್ ಪರ್ಫೆಕ್ಟ್ ಇಂಜೆಕ್ಷನ್ ವಿಚ್ ಇಸ್ ಇಂಪಾರ್ಟೆಂಟ್. ಇಲ್ಲಾಂದರೆ ನಮಗೆ ಬೇಕಿರೋ ರಿಸಲ್ಟ್ಸ್ ನಮಗೆ ಸಿಗೋದಿಲ್ಲ. ಸೊ ನಾವು ಎಲ್ಲಿ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ ಅದು ಹೇಗೆ ಗೊತ್ತಾಗುತ್ತೆ? ಸೊ ಅದನ್ನು ಬ್ಲೈಂಡಾಗಿ ಮಾಡುವಂಥದ್ದು ಆ ಟೈಮೆಲ್ಲ ಹೊರಟೋಯ್ತು. ಈಗ ನಾವು ಅದನ್ನು ಗೈಡೆಡ್ ಇಂಜೆಕ್ಷನ್ಸ್ ಅಂತ ಅಂತೀವಿ. ಸೊ ಸಿಂಪಲಾಗಿ ಅಲ್ಟ್ರಾಸೌಂಡ್ ಮಿಷಿನ್. ಸೊ ಅದರಲ್ಲಿ ಆ ಮಿಷಿನನ್ನು ಉಪಯೋಗಿಸಿ ಯಾವ ಪಾರ್ಟಿಗೆ ಇಂಜೆಕ್ಷನ್ನ ನೀಡಬೇಕು ಅಂತ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಇಟ್ಸ್ ಅ ರಿಯಲ್ ಟೈಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ ನಾವು. ಅದು ಒಂದು. ಇನ್ನೊಂದು ಎಕ್ಸ್ರೇ ಮಿಷಿನ್ಸ್ ಎಲ್ಲರಿಗೆ ಗೊತ್ತಿರುವಂಥದ್ದೇ. ಸೊ ಎಕ್ಸ್ರೇಲಿ ನಮಗೆ ಚೆನ್ನಾಗಿ ಮೂಳೆ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಅದೇ ಥರ ಅಂಥದ್ದೇ ದೊಡ್ಡ ಮಿಷಿನ್ಗಳು ನಮ್ಮ OT ಆಪ್ರೇಷನ್ ಥಿಯೇಟರ್ಸಲ್ಲಿ ಇವೆ. ಅದನ್ನು ನಾವು CARM ಮಿಷಿನ್ಸ್ ಅಂತ ಹೇಳ್ತೀವಿ. ಸೊ ಈ CARM ಮಿಷಿನ್ಸ್ ಮುಖಾಂತರ ಕೂಡ ಈ ಇಂಜೆಕ್ಷನ್ಸ್ನ ನಾವು ಮಾಡ್ತೀವಿ. ಸೊ ಮಾಡಿದ ಮೇಲೆ ಎಷ್ಟು ಟೈಮಲ್ಲಿ ನೀವು ಈ ನೋವು ಕಂಟ್ರೋಲ್ ಆಗೋದನ್ನು ನೋಡಬಹುದು. ಸೊ ನಾರ್ಮಲಿ ಅಟ್ಲೀಸ್ಟ್ ಒಂದು 2 to 3 ವೀಕ್ಸ್ ಅಂತೂ ಟೈಮ್ ಪೀರಿಯಡ್ ಅಂತೂ ಬೇಕೇ ಬೇಕಾಗತ್ತೆ. ಅದರ ಜೊತೆಯಲ್ಲಿ ಇದರ ಅರ್ಥ ನಾವು ಇರೋ ಮೆಡಿಕೇಷನ್ಸ್ನ ಸ್ಟಾಪ್ ಮಾಡ್ತೀವಿ ಅಂತ ಕೇಳಿದರೆ ಇಲ್ಲ. ಸೊ ನೀವು ಯಾವ ಮೆಡಿಕೇಷನ್ಸ್ನ ನೋವಿಗೋಸ್ಕರ ಬಳಸ್ತಿದ್ದೀರೋ ಅದನ್ನು ಸ್ವಲ್ಪ ಟೈಮ್ ಆ 2 to 3 ವೀಕ್ಸ್ ಗ್ಯಾಪ್ ತನಕ ನಾವು ಕಂಟಿನ್ಯೂ ಮಾಡ್ತೀವಿ. ಅದಾದಮೇಲೆ ತಿರ್ಗಾ ಫಾಲೋ ಅಪ್ ಅಂತ ಪೇಷಂಟ್ನ ಕರಿತೀವಿ. ಸೊ ಅದ್ರ ಪ್ರಕಾರ ಅವ್ರ ನೋವು ಹೇಗಿದೆ, ತಿರ್ಗಾ ಆ ಪ್ರೊಸೀಜರ್ ರಿಪೀಟ್ ಮಾಡಬೇಕಾ ಬೇಡವಾ ಅಥವಾ ಬೇರೆ ಏನಾದರೂ ಮಾಡ್ಬೋದಾ ಅಂತ ತಿಳಿದ ಮೇಲೆ ಅದರ ಪ್ರಕಾರ ನಿಮ್ಮ ನೋವು ಮೆಡಿಕೇಷನ್ಸ್ನ ನಾವು ಕಂಟಿನ್ಯೂ ಮಾಡೋದಾ ಬೇಡವಾ ಅಂತ ನೋಡ್ತೀವಿ. ಕಂಟಿನ್ಯೂ ಮಾಡಿದ್ರೂ ಅದನ್ನು ಸ್ಲೋಲಿ ನಾವು ಟೇಪರ್ ಮಾಡ್ತಾ ಹೋಗ್ತೀವಿ. ಅಂದರೆ ಒಂದು ಹೈ ಕಾನ್ಸಂಟ್ರೇಷನ್ನಲ್ಲಿ ಸ್ಟಾರ್ಟ್ ಮಾಡಿದರೆ ತಿರ್ಗಾ ಲೋ ಕಾನ್ಸಂಟ್ರೇಷನ್ ಅಥವಾ ಆಲ್ಟರ್ನೇಟಿವ್ ಡೇಸ್ ಅಂತ ಮಾಡಿಕೊಂಡು ಮತ್ತೆ ಸ್ಲೋಲಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಒಂದು ಈ ಕ್ಯಾನ್ಸರ್ ಪೇಯ್ನಲ್ಲಿ ತಿಳ್ಕೋಬೇಕು, ಯಾವತ್ತೂ ನೋವನ್ನ ಝೀರೋ ಅಂತೂ ಮಾಡೋಕ್ಕಾಗೋದಿಲ್ಲ.
ಯಾಕಂದರೆ ನಾವು ಈಗ ನೋಡಿದ ಹಾಗೆ ಎಷ್ಟೊಂದು ಕಾರಣಗಳಿಂದ ನೋವು ಬರ್ತಾ ಇರುತ್ತೆ. ಸೊ ನಾನು ಇಷ್ಟರ ಥರ ಮಾತಾಡಿದ್ದು ಫಿಸಿಕಲ್ ಪೇಯ್ನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ. ಬಟ್ ಈ ಕ್ಯಾನ್ಸರ್ ಪೇಯ್ನಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಇರೋದು ಟೋಟಲ್ ಪೇಯ್ನ್. ಈ ಟೋಟಲ್ ಪೇಯ್ನ್ ಅಂದರೆ ಏನು? ಸೊ ಈ ಟೋಟಲ್ ಪೇಯ್ನಲ್ಲಿ ನೋಡಿದ್ರೆ ಪೇಷಂಟಿಗೆ ಫಿಸಿಕಲ್ ಪೇಯ್ನ್ ಜೊತೆ ಇಮೋಷ್ನಲ್ ಪೇಯ್ನ್, ಸ್ಪಿರಿಚುವಲ್ ಪೇಯ್ನ್, ಸೋಷಲ್ ಪೇಯ್ನ್ ಅಂತ ಅನ್ನುವ ಪೇಯ್ನ್ ಕಾನ್ಸೆಪ್ಟ್ಸ್ ಇರುತ್ತೆ. ಅಂದರೆ ಈ ರೋಗ ನನಗೆ ಯಾಕೆ ಬಂತು, ನಾನೇನು ಮಾಡಿದ್ದೀನಿ, ದೇವರು ನನಗೆ ಯಾಕೆ ಈ ಥರ ಶಿಕ್ಷೆಯನ್ನು ನೀಡ್ತಾ ಇದ್ದಾನೆ, ಈ ಥರ ಎಲ್ಲ ಸವಾಲು ಕ್ವೆಶನ್ಸ್ಗಳೆಲ್ಲ ಪೇಷಂಟ್ಸ್ ಮೈಂಡಲ್ಲಿ ನಡೀತಾ ಇರುತ್ತೆ. ಸೊ ಅದೊಂದು ಮಾನಸಿಕವಾಗಿ ಒಂದು ಒತ್ತಡ ಬೀರ್ತಾ ಇರುತ್ತೆ. ಸೊ ಈ ಫಿಸಿಕಲ್ ಪೇಯ್ನ್ ಥೆರಪಿ ಜೊತೆಯಲ್ಲಿ ಈ ಇಮೋಷ್ನಲ್, ಸ್ಪಿರಿಚುವಲ್, ಸೋಷಲ್ ಪೇಯ್ನ್ನ ಕೂಡ ಅಡ್ರೆಸ್ ಮಾಡಬೇಕು. ಸೊ ಅದಕ್ಕೆ ನಮ್ಮ ಹತ್ರ ಈ ಸೈಕಾಲಜಿಸ್ಟ್ ಆಗಲಿ, ಸೈಕ್ಯಾಟ್ರಿಸ್ಟ್ ಆಗಲಿ ಇದ್ದಾರೆ. ಸೊ ಅವ್ರ ಕೌನ್ಸಿಲಿಂಗ್ ಅಥವಾ ಅವರು ಕೂಡ ಬೇರೆ ರೀತಿಯ ಮೆಡಿಕೇಷನ್ಸ್ ಕೂಡ ಅದಕ್ಕೆ ಸೂಕ್ತವಾಗಿ ಮೆಡಿಕೇಷನ್ಸ್ನ ಆ್ಯಡ್ ಮಾಡ್ಬೋದು. ಸೊ ಇವೆಲ್ಲ ಕಂಟ್ರೋಲಲ್ಲಿ ಬಂದ್ರೇ ಫೈನಲಿ ನಾವು ಒಂದು 70-80% ಪೇಯ್ನ್ ಕಂಟ್ರೋಲ್ನ ನಾವು ನೀಡಬಹುದು. ಸೊ ಫೈನಲಿ ನೋಡಬೇಕಾದ್ರೆ ಈ ಕ್ಯಾನ್ಸರ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರೈಮರಿ ಟ್ರೀಟ್ಮೆಂಟ್ ಜೊತೆಯಲ್ಲಿ ಈ ಪೇಯ್ನ್ ಮ್ಯಾನೇಜ್ಮೆಂಟ್ ಕೂಡ ಪ್ಯಾರಲಲ್ ಆಗಿ ನಡೀತಾ ಇರಬೇಕು. ಅಂದರೆ ಪ್ರೈಮರಿ ಟ್ರೀಟ್ಮೆಂಟ್ ಅಂದರೆ ಈ ಕೀಮೊಥೆರಪಿ, ರೇಡಿಯೋಥೆರಪಿ, ಇಮ್ಯುನೊಥೆರಪಿ ಅನ್ನೋ ಡಿಫ್ರೆಂಟ್ ಥೆರಪೀಸ್, ಅದರ ಜೊತೆಯಲ್ಲಿ ಕೂಡ ಈ ಪೇಯ್ನ್ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ನಡೀತಾ ಇರಬೇಕು. ಹಾಗೂ ಹೇಳಿದ ಪ್ರಕಾರ ಆ ಟೋಟಲ್ ಪೇಯ್ನ್ ಕಾನ್ಸೆಪ್ಟನ್ನ ಕೂಡ ಅಡ್ರೆಸ್ ಮಾಡಬೇಕು. ಇವೆಲ್ಲ ಮಾಡಿದ್ರೇ ನಮಗೆ ಫೈನಲಿ ನಾನು ಹೇಳಿದಾಗೆ ಒಂದು 70-80% ಪೇಯ್ನ್ ರಿಲೀಫ್ನ ನಾವು ಪ್ರೊವೈಡ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಗೇನಾದರೂ ಇವತ್ತಿನ ಸಂಚಿಕೆ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಪೇಯ್ನ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಹತ್ತಿರ ಇರೋ ಡಾಕ್ಟರ್ಸ್ ಹತ್ರನೂ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಅವರ ವೆಬ್ಸೈಟ್ ಕೂಡ ನೀವು ನೋಡಬಹುದು. ಅದರಲ್ಲಿ ನಿಮಗೆ ಅದಾದಮೇಲೆ ನಿಮಗೆ ಡಾಕ್ಟರ್ಸ್ ಹತ್ರನೇ ಮಾತಾಡಬೇಕು ಅಂತ ಅನ್ನೋದ್ರು ಡೆಫಿನೆಟ್ಲಿ ಯು ಕ್ಯಾನ್ ಅಪ್ರೋಚ್ ದ ಹಾಸ್ಪಿಟಲ್ to talk with the concerned specialist available in the hospital. So thank you.